ದೇಶದ ಯುವಜನತೆ ಮೀಸಲಾತಿ ವಿಚಾರದಲ್ಲಿ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳ ವಿಚಾರದಲ್ಲಿ ಸರಿಯಾದ ಅರಿವಿಲ್ಲದೆ ಕೆಲವೊಮ್ಮೆ ಆರ್ಎಸ್ಎಸ್ ಹಾಗೂ ರಾಜಕೀಯ ಪಕ್ಷಗಳಾದ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಅಪಪ್ರಚಾರ ಮತ್ತು ಸುಳ್ಳು ಕತೆಗಳನ್ನ ನಂಬಿ ಅಂಬೇಡ್ಕರ್ ಅವರನ್ನೇ ವಿರೋಧಿಸ್ತಾ ಇದ್ದ ಒಂದು ಕಾಲವಿತ್ತು. ಆದರೆ ಇವತ್ತು ದೇಶದ ರಾಜಕೀಯ ಮತ್ತು ಸಾಮಾಜಿಕ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಆದರೆ ಈಗ ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ, ನಿರುದ್ಯೋಗದ ವಿರುದ್ಧ ಮತ್ತು ಭ್ರಷ್ಟಾಚಾರ, ಶಿಕ್ಷಣದ ಹಕ್ಕುಗಳಿಗಾಗಿ ರಸ್ತೆಗಿಳಿದಿರುವ ಯುವ ಪಡೆ ಇಂದು ಅಂಬೇಡ್ಕರ್ ಅವರ ಫೋಟೋ ಮತ್ತು ಸಂವಿಧಾನದ ಪ್ರತಿಯನ್ನ ಹಿಡಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ವಿದ್ಯೆ, ಸಂಘಟನೆ, ಹೋರಾಡು ಎನ್ನುವ ಅಂಬೇಡ್ಕರ್ ಅವರ ಮಾತುಗಳು ಹಾಗೂ ಪ್ರತಿಯೊಬ್ಬರಿಗೂ, ಪ್ರಪಂಚದ ಪ್ರತಿಯೊಬ್ಬರಿಗೂ ಸಮಾನ ಶಿಕ್ಷಣ ಸಿಗಬೇಕು ಎನ್ನುವ ಇವರ ಕನಸಿಗೆ ಈಗಲಾದರೂ ನಿಜವಾದ ಅರ್ಥ ಸಿಗಲು ಶುರುವಾಗಿದೆ. ಯುವಜನತೆ ಅಂಬೇಡ್ಕರ್ ಅವರನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಇದು ದೊಡ್ಡ ವೈಚಾರಿಕ ಬದಲಾವಣೆಯನ್ನೇ ತರ್ತಾ ಇದೆ. ಈ ಒಂದು ಬದಲಾವಣೆ ದೇಶದ ರಾಜಕೀಯ ಪಕ್ಷಗಳಾದ ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಯಾವ ರೀತಿಯ ರಾಜಕೀಯ ಹೊಡೆತವನ್ನ ನೀಡಲಿದೆ, ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಹಾಗೂ ಭಾರತೀಯ ಸಂವಿಧಾನದ ಆಶಯಗಳ ಮರುಪರಿಶೋಧನೆ ಅತ್ಯಂತ ವೇಗವಾಗಿ ಸಂಭವಿಸ್ತಾ ಇದೆ. ಸುದೀರ್ಘ ಕಾಲದವರೆಗೆ ದೇಶದ ಯುವಜನತೆಯ ಒಂದು ಪ್ರಮುಖ ಭಾಗವು ಮೀಸಲಾತಿ ನೀತಿಯನ್ನು ವಿರೋಧಿಸುವ ನೆಪದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಮತ್ತು ಸಿದ್ಧಾಂತಗಳನ್ನ ವಿರೋಧಿಸುವ ಪ್ರವೃತ್ತಿಯನ್ನ ಹೊಂದಿತ್ತು ಎಂಬುದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯವಾಗಿದೆ. ಈ ಹಿಂದಿನ ವಿರೋಧಕ್ಕೆ ಆಡಳಿತ ಪಕ್ಷ ಅಂದ್ರೆ ಬಿಜೆಪಿ ಮತ್ತು ಇದರ ಮಾರ್ಗದರ್ಶಕ ಸಂಸ್ಥೆಯಾಗಿರುವ ಆರ್ಎಸ್ಎಸ್ ವ್ಯವಸ್ಥಿತವಾಗಿ ಹರಡಿದ ಅಪಪ್ರಚಾರಗಳು ಮತ್ತು ಸುಳ್ಳು ಕತೆಗಳೇ ಕಾರಣ ಎಂಬ ಗಂಭೀರ ಚರ್ಚೆಗಳು ಇಂದು ದೇಶದ ಸಾರ್ವಜನಿಕ ವಲಯದಲ್ಲಿ ಮುಂಚೂಣಿಗೆ ಬಂದಿವೆ. ಆದರೆ ಈಗ ರಾಜಕೀಯ ವಾಸ್ತವದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ನಡೀತಾ ಇರುವಂತಹ ಪ್ರತಿಯೊಂದು ಪ್ರಮುಖ ಹೋರಾಟಗಳಲ್ಲೂ ಅಂಬೇಡ್ಕರ್ ಅವರ ಫೋಟೋ ಮತ್ತು ಇವರು ನೀಡಿದ ಸಂವಿಧಾನವೇ ಪ್ರತಿರೋಧದ ಪ್ರಮುಖ ಅಸ್ತ್ರಗಳಾಗಿ ಮಾರ್ಪಟ್ಟಿರುವುದು ಒಂದು ಪ್ರಮುಖ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಈ ಪ್ರಕ್ರಿಯೆಯು ಅಂಬೇಡ್ಕರ್ ಅವರ ಸಮಾನತೆ ಮತ್ತು ಎಲ್ಲರಿಗೂ ಉನ್ನತ ಶಿಕ್ಷಣ ಸಿಗಬೇಕು ಎಂಬ ಸಿದ್ಧಾಂತಕ್ಕೆ ಹೊಸದೊಂದು ಸಾಮಾಜಿಕ ಅರ್ಥವನ್ನ ತಂದುಕೊಟ್ಟಿದೆ ಎಂಬ ಚರ್ಚೆಗಳು ಇಡೀ ರಾಷ್ಟ್ರದಾದ್ಯಂತ ವ್ಯಾಪಕವಾಗಿ ನಡೆಯುತ್ತಿವೆ. ಸ್ನೇಹಿತರೆ, ಭಾರತದಲ್ಲಿ ಮೀಸಲಾತಿಯ ಕುರಿತಾದ ಚರ್ಚೆಗಳು ದಶಕಗಳಿಂದಲೂ ಯುವಜನರನ್ನ ಸೈದ್ಧಾಂತಿಕವಾಗಿ ಧ್ರುವೀಕರಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿವೆ. ಬಲಪಂಥೀಯ ಸಂಘಟನೆಗಳು ಅಂದ್ರೆ ಆರ್ಎಸ್ಎಸ್ ಹಾಗೂ ಬಿಜೆಪಿ ಅಂತಹ ಸಂಘಟನೆಗಳು ಯುವ ಜನರಲ್ಲಿ ಮೀಸಲಾತಿಯ ಬಗ್ಗೆ ನೆಗೆಟಿವ್ ಮನೋಭಾವವನ್ನ ಬಿತ್ತಲು ಪ್ರಯತ್ನಿಸ್ತಾ ಇವೆ ಎಂದು ಪ್ರಗತಿಪರ ಚಳುವಳಿಗಾರರು ಆರೋಪಿಸುತ್ತಾರೆ. ಆರ್ಎಸ್ಎಸ್ ಮತ್ತು ಅದರ ಸಂಘಟನೆಗಳು ಅಂಬೇಡ್ಕರ್ ಅವರು ಸಂವಿಧಾನದ ರಚನೆಯ ಸಮಯದಲ್ಲಿ ಮೀಸಲಾತಿಯನ್ನು ಕೇವಲ 10 ವರ್ಷಗಳಿಗೆ ಮಾತ್ರ ಸೀಮಿತಗೊಳಿಸಲು ಬಯಸಿದ್ರು ಎಂಬ ಸುಳ್ಳನ್ನು ನಿರಂತರವಾಗಿ ಹರಡಿ ಯುವಜನರನ್ನ ದಾರಿ ತಪ್ಪಿಸಿವೆ ಎಂಬ ಚರ್ಚೆಯು ಇಂದು ಅತ್ಯಂತ ತೀವ್ರವಾಗಿದೆ. ಸಂವಿಧಾನಿಕ ಇತಿಹಾಸದ ಪ್ರಕಾರ ಅಂಬೇಡ್ಕರ್ ಅವರು 10 ವರ್ಷಗಳ ಕಾಲಮಿತಿಯನ್ನು ವಿಧಿಸಿದ್ದು ಕೇವಲ ಸಂಸತ್ತು ಮತ್ತು ಶಾಸನ ಸಭೆಗಳಲ್ಲಿನ ರಾಜಕೀಯ ಪ್ರಾತಿನಿಧ್ಯದ ಸೀಟುಗಳಿಗೆ ಮಾತ್ರವೇ ಹೊರತು ಉದ್ಯೋಗ ಮತ್ತು ಶೈಕ್ಷಣಿಕ ವಲಯದ ಮೀಸಲಾತಿಗಲ್ಲ. ಇನ್ನು ಈ ಸೈದ್ಧಾಂತಿಕ ಸಂಘರ್ಷದ ಮತ್ತೊಂದು ಆಯಾಮವೆಂದರೆ ಭಾರತೀಯ ಸಂವಿಧಾನದ ಮೌಲ್ಯಗಳು ಮತ್ತು ಪುರಾತನ ಸಾಮಾಜಿಕ ಶ್ರೇಣೀಕೃತ ಮನುಸ್ಮೃತಿಯ ಸಿದ್ಧಾಂತಗಳ ನಡುವಿನ ಘರ್ಷಣೆಯಾಗಿದೆ. ಅಂಬೇಡ್ಕರ್ ಅವರು 1927ರಲ್ಲಿ ಸಮಾನತೆ ಮತ್ತು ಹಾಗೂ ಮಹಿಳಾ ವಿರೋಧಿ ನಿಯಮಗಳನ್ನ ಒಳಗೊಂಡಿದ್ದ ಮನುಸ್ಮೃತಿಯನ್ನ, ದರಿದ್ರ ಮನುಸ್ಮೃತಿಯನ್ನ ಸಾರ್ವಜನಿಕವಾಗಿ ಸುಟ್ಟು ಬಿಸಾಕಿದ್ರು. ಆದ್ರೆ ಆರ್ಎಸ್ಎಸ್ ತನ್ನ ಆರಂಭಿಕ ದಿನಗಳಿಂದಲೂ ಭಾರತದ ಸಂವಿಧಾನಕ್ಕಿಂತ ಈ ಒಂದು ಮನುಸ್ಮೃತಿಯ ನಿಯಮಗಳೇ ಶ್ರೇಷ್ಠವೆಂದು ಬಿಂಬಿಸಲು ಯತ್ನಿಸ್ತಾ ಇದೆ ಎಂದು ವಿರೋಧ ಪಕ್ಷಗಳ ಪ್ರಮುಖ ಟೀಕೆಯಾಗಿದೆ. ಈ ಐತಿಹಾಸಿಕ ವಿರೋಧಾಭಾಸಗಳ ಅರಿವು ಹೆಚ್ಚಾದಂತೆ ಹಿಂದೆ ಮೀಸಲಾತಿಯ ಕಾರಣಕ್ಕಾಗಿ ಅಂಬೇಡ್ಕರ್ ಅವರನ್ನ ದೂರವಿಟ್ಟಿದ್ದ ಯುವಜನರು ಇಂದು ತಮ್ಮ ಪ್ರಜಾಪ್ರಭುತ್ವದ ಹಕ್ಕುಗಳನ್ನ ಉಳಿಸಿಕೊಳ್ಳಲು ಅಂಬೇಡ್ಕರ್ ಅವರ ಸಿದ್ಧಾಂತಗಳೇ ಶಕ್ತಿಶಾಲಿ ಅಸ್ತ್ರ ಎಂಬುದನ್ನ ಕೊನೆಗೂ ಅರ್ಥ ಮಾಡಿಕೊಂಡಿದ್ದಾರೆ. ಇನ್ನು ಸ್ನೇಹಿತರೆ, ದೇಶದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೀತಾ ಇರುವ ವಿದ್ಯಾರ್ಥಿ ಚಳುವಳಿಗಳು ಅಂಬೇಡ್ಕರ್ ಅವರ ವಿದ್ಯೆ, ಸಂಘಟನೆ, ಹೋರಾಡಿ ಎಂಬ ಘೋಷಣೆಗೆ ಹೊಸ ಆಯಾಮವನ್ನ ನೀಡಿವೆ. ವಿಶೇಷವಾಗಿ ದಲಿತ ಬಹುಜನ ವಿದ್ಯಾರ್ಥಿ ಸಮೂಹವು ಎದುರಿಸ್ತಾ ಇರುವ ರಾಜಕೀಯ ತಾರತಮ್ಯಗಳು ಈ ಜಾಗೃತಿಗೆ ಪ್ರಮುಖ ಕಾರಣಗಳಾಗಿವೆ. 2024ರ ಕೊನೆಯ ಭಾಗದಲ್ಲಿ ಮತ್ತು 2025ರ
ಆರಂಭದಲ್ಲಿ ಭಾರತೀಯ ರಾಜಕೀಯವು ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ತೀವ್ರ ರಾಜಕೀಯ ಧ್ರುವೀಕರಣಕ್ಕೆ ಸಾಕ್ಷಿಯಾಯಿತು. ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನದ 75ನೇ ವರ್ಷಗಳ ಚರ್ಚೆಗೆ ಉತ್ತರಿಸುವಾಗ ನೀಡಿದ್ದ ಹೇಳಿಕೆಯು ದೇಶವ್ಯಾಪಿ ತೀವ್ರ ವಿವಾದಕ್ಕೆ ಕಾರಣವಾಯಿತು. ಕಾಂಗ್ರೆಸ್ ಪಕ್ಷವು ಅಂಬೇಡ್ಕರ್ ಅವರ ಹೆಸರನ್ನ ಜಪಿಸುವುದನ್ನ ಟೀಕಿಸಿದ ಅಮಿತ್ ಶಾ ಇತ್ತೀಚೆಗೆ ಅಂಬೇಡ್ಕರ್ ಅವರ ಹೆಸರನ್ನ ಹೇಳುವುದು ಒಂದು ಫ್ಯಾಷನ್ ಆಗಿದೆ, ಇಷ್ಟೊಂದು ಬಾರಿ ದೇವರ ಹೆಸರನ್ನ ಜಪಿಸಿದ್ರೆ ಸಾಕು 7 ಜನ್ಮಗಳ ಕಾಲ ಸ್ವರ್ಗ ಸಿಕ್ತಿತ್ತು ಎಂದು ವ್ಯಂಗ್ಯವನ್ನ ಮಾಡಿದ್ರು. ಈ ಹೇಳಿಕೆಯನ್ನ ಸಂವಿಧಾನ ಶಿಲ್ಪಿಗೆ ಮಾಡಿದ ಗಂಭೀರ ಅಪಮಾನ ಎಂದು ಪರಿಗಣಿಸಿದ ವಿರೋಧ ಪಕ್ಷಗಳು ಸಂಸತ್ತಿನಲ್ಲಿ ಮತ್ತು ಬೀದಿಗಳಲ್ಲಿ ಬೃಹತ್ ಪ್ರತಿಭಟನೆಗಳನ್ನ ಹಮ್ಮಿಕೊಂಡವು. ಇದರ ನೇರ ಪರಿಣಾಮವಾಗಿ ಕಾಂಗ್ರೆಸ್ ಪಕ್ಷವು ದೇಶದಾದ್ಯಂತ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಎಂಬ ಹೆಸರಿನಲ್ಲಿ ವರ್ಷ ಪೂರ್ತಿ ನಡೆಯುವ ರಾಷ್ಟ್ರೀಯ ಪಾದಯಾತ್ರೆ ಮತ್ತು ಬೃಹತ್ ಸಮಾವೇಶಗಳನ್ನ ಆಯೋಜಿಸಿತು. ಅಂಬೇಡ್ಕರ್ ಅವರ ಜನ್ಮಸ್ಥಳದಲ್ಲಿ ಹಮ್ಮಿಕೊಂಡಿದ್ದಂತಹ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಲಕ್ಷಾಂತರ ಯುವ ಜನರು ಭಾಗವಹಿಸಿ ಸಂವಿಧಾನ ರಕ್ಷಣೆಯ ಪ್ರತಿಜ್ಞೆಯನ್ನ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಕೂಡ ಗೌರವ್ ಅಭಿಯಾನ ಮತ್ತು ಭೀಮ ಸಂಗಮ ಎಂಬ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಿತು. ಪ್ರತಿಯೊಬ್ಬ ಬಿಜೆಪಿ ಶಾಸಕ ಮತ್ತು ಸಂಸದನು ಕನಿಷ್ಠ 50 ದಲಿತ ಕುಟುಂಬಗಳೊಂದಿಗೆ ನಿಕಟ ಸಂಪರ್ಕ ಸಾಧಿಸಬೇಕು ಮತ್ತು ಕಾಂಗ್ರೆಸ್ ಪಕ್ಷವು ಹೇಗೆ ಇತಿಹಾಸದುದ್ದಕ್ಕೂ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸುವ ಮೂಲಕ ಮತ್ತು ಅವರಿಗೆ ಗೌರವ ನೀಡದೆ ದ್ರೋಹ ಬಗೆದಿದೆ ಎಂಬುದನ್ನು ವಿವರಿಸಲು ಮುಂದಾಯಿತು. ಇನ್ನು ಸ್ನೇಹಿತರೆ, ಪ್ರಸ್ತುತ ದೇಶದಲ್ಲಿ ನಡೀತಾ ಇರುವ ತೀವ್ರ ಸೈದ್ಧಾಂತಿಕ ಚರ್ಚೆಗಳು ಭಾರತೀಯ ಯುವ ರಾಜಕಾರಣದಲ್ಲಿ ಉಂಟಾಗಿರುವ ಹೊಸ ಪರಿಪಕ್ವತೆಯನ್ನ ಸೂಚಿಸುತ್ತದೆ. ಒಂದು ಕಾಲದಲ್ಲಿ ಕೇವಲ ಮೀಸಲಾತಿ ಎಂಬ ತಾಂತ್ರಿಕ ವಿಷಯದ ಆಧಾರದ ಮೇಲೆ ಅಂಬೇಡ್ಕರ್ ಮತ್ತು ಅವರ ಸಾಮಾಜಿಕ ನ್ಯಾಯವನ್ನು ಸಿದ್ಧಾಂತಗಳನ್ನ ವಿರೋಧಿಸ್ತಾ ಇದ್ದ ಯುವಕರು ಇಂದು ಖಾಸಗೀಕರಣದ ಭರಾಟೆಯಲ್ಲಿ ಉದ್ಯೋಗಾವಕಾಶಗಳು ನಶಿಸ್ತಾ ಇರುವಾಗ ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬಡವರ ಪ್ರಾತಿನಿಧ್ಯ ಕುಸಿತಾ ಇರುವಾಗ ಸಂವಿಧಾನದ ರಕ್ಷಣೆಯೇ ದೇಶದ ಭವಿಷ್ಯಕ್ಕೆ ಏಕೈಕ ಆಧಾರ ಎಂಬುದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ತಾರತಮ್ಯದ ನೀತಿಗಳ ವಿರುದ್ಧ ನಡೀತಾ ಇರುವ ಪ್ರತಿಯೊಂದು ಚಳುವಳಿಯಲ್ಲೂ ಅಂಬೇಡ್ಕರ್ ಅವರ ಚಿಂತನೆಗಳು ಮುಂಚೂಣಿಗೆ ಬರುತ್ತಿರುವುದು ಇತಿಹಾಸದ ಚಕ್ರವು ಒಂದು ಹೊಸ ಮಜಿಲಿಗೆ ಬಂದು ತಲುಪಿರುವುದನ್ನು ಸ್ಪಷ್ಟಪಡಿಸುತ್ತದೆ. ಈ ವಿದ್ಯಮಾನಗಳು ಅಂಬೇಡ್ಕರ್ ಅವರ ಸಮಾನತೆಯ ಸಿದ್ಧಾಂತ ಮತ್ತು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಂಬ ಇವರ ಸದಾ ಜಾಗೃತ ಕನಸಿಗೆ ಒಂದು ಭಾರತೀಯ ಯುವಜನತೆಯ ಅಂತರಾಳದಲ್ಲಿ ಒಂದು ನೈಜ ಮತ್ತು ಅರ್ಥಪೂರ್ಣ ಸ್ವರೂಪವನ್ನ ನೀಡುತ್ತದೆ. ಇನ್ನು ಈಗ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ದೊಡ್ಡ ಯುವಜನರ ವಿದ್ಯಾರ್ಥಿಗಳ ಹೋರಾಟದಲ್ಲೂ ಕೂಡ ಅಂಬೇಡ್ಕರ್ ಅವರ ಫೋಟೋಗಳನ್ನ ಹಾಗೆ ಅಂಬೇಡ್ಕರ್ ಅವರ ತತ್ವಗಳನ್ನ ಸಿದ್ಧಾಂತಗಳನ್ನ ಮುಂಚೂಣಿಗೆ ತರಲಾಗ್ತಾ ಇದೆ. ಸದ್ಯಕ್ಕಂತೂ ದೆಹಲಿಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲೇ ಹೋರಾಟ ನಡೀತಾ ಇದೆ. ಬಿಜೆಪಿ ಸರ್ಕಾರ ಯಾವಾಗ ಬೇಕಾದ್ರೂ ಪತನ ಆಗಬಹುದು ಎಂಬ ಬಗ್ಗೆ ಕೂಡ ರಾಜಕೀಯ ಪಂಡಿತರು ವಿಶ್ಲೇಷಿಸ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.